Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೂರದರ್ಶನದಲ್ಲಿ ನಮ್ಮ ಈ ಶ್ರೀಮಂತ ನಾಟ್ಯ ಕಲೆಯನ್ನ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ಹಾಗೆ ಭರತನಾಟ್ಯದ ತಕಧಿಮಿ ತಕಜಣು ಎಂಬ ತಾಳಕ್ಕೆ ತಲೆದೂಗಲು ಸನ್ನದ್ಧರಾಗಿ ಕುಳಿತುಕೊಂಡಿರುವ ಎಲ್ಲಾ ಪ್ರೇಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ಕರ್ನಾಟಕ ರಾಜ್ಯದ ಇತಿಹಾಸದ ಮೊದಲ ಭರತನಾಟ್ಯ ರಿಯಾಲಿಟಿ ಶೋ ಡೈಜಿ ವರ್ಲ್ಡ್ ನಟನಂಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ನೂತನ್ ಕ್ಲಾತ್ ಸೆಂಟರ್, ದಕ್ಷಿಣ್ ಟೀ, ಲೆಕ್ಸಾ ಲೈಟಿಂಗ್, ಸಪೋರ್ಟೆಡ್ ಬೈ ಭಟ್ ಅಂಡ್ ಭಟ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು, ಹಾಗೆ ಅಪೂರ್ವ ಜ್ಯುವೆಲ್ಲರ್ಸ್. ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆದರ್ಶ್ ಕ್ಯಾಟರರ್ಸ್, ಬಂಟ್ವಾಳ ಮತ್ತು ಮಂಗಳೂರು. ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್, ಮಂಗಳೂರು. ಇದೀಗ ಮೂರನೇ ಸುತ್ತಿನ ಮತ್ತೊಂದು ಎಪಿಸೋಡ್ಗೆ ನಾವು ಅಣೆಯಾಗಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಜಡ್ಜಸ್ ಅನ್ನ ಸ್ವಾಗತ ಮಾಡುವಂತಹ ಟೈಮ್. ಸೊ ಲೆಟ್ಸ್ ಆಲ್ ವೆಲ್ಕಮ್ ಆರ್ ಎಸ್ಟೀಮ್ ಜಡ್ಜಸ್. ನಮ್ಮ ಜೊತೆ ಇದ್ದಾರೆ ವಿದುಷಿ ವೀಣಾ ಸಮಗ ಮ್ಯಾಮ್, ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್, ಹಾಗೆ ವಿದುಷಿ ರೋಹಿಣಿ ಉದಯ್ ಮ್ಯಾಮ್. ಜಡ್ಜಸ್, ನಿಮ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯುವ. ಲೆಟ್ಸ್ ವೆಲ್ಕಮ್ ಶ್ರಮ ಮೆಲ್ಕಾರಿನಿಂದ. ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗೆ ತಯಾರಾಗಿ ಬಂದಿದ್ದೀರಿ? ತಯಾರಾಗಿ ಬಂದಿದ್ದೇನೆ. ಓಕೆ, ಇನ್ನು ನೋಡಬೇಕು ಅಲ್ವಾ? ಓಕೆ, ಯಾವ ವರ್ಣ ಮಾಡ್ತಿದ್ದೀರಿ? ಶಾಂಭವಿ. ಅದರ ಡೀಟೇಲ್ಸ್ ಕೊಡಿ. ರಾಗ ರಾಗ ಮಾಲಿಕೆ, ತಾಳ ಆದಿತಾಳ, ರಚನೆ ವಿದ್ವಾನ್ ಜಿ ಗುರುಮೂರ್ತಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಶಾಂಭವಿ ಮಹಿಷಾಸುರ ಮರ್ದಿನಿ ಧರಿಕಿಟ ತಳ್ಳಂ ತಕ್ಕ ಧಿಗ್ಗು ತಕ್ಕ ತದ್ಧಿಂ ಧರಿಕಿಟ ತುಂ ತಾಂ ತ ಧರಿ ತಾಂ ಧೀಂ ತ ಧರಿ ತ ಧ ನ ತಾಂ ಧೀಂ ತುಂ ತ ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ಧೀಂ ತುಂ ತದ್ಧಿಂಗಿ ನ ತುಂ ತಾಂ ತಾಂ ತದ್ಧರಿ ತಾಂ ತಾಂ ಧೀಂ ಧೀಂ ತದ್ಧರಿ ತದ್ಧಣ್ಣ ತಾಂ ತಾಂ ಧೀಂ ಧೀಂ ತುಂ ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ಧೀಂ ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ಧೀಂ ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ತದ್ಧೀಂ ತತ್ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ಧೀಂ ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ತಾಂ ಧೀಂ ತುಂ ತುಂ ತದ್ಧಿಂಗಿ ನ ತುಂ ತಾಂ ತದ್ಧರಿ ತಾಂ ಧೀಂ ತದ್ಧರಿ ತದ್ಧಣ್ಣ ತಾಂ ಧೀಂ ತುಂ ಕಿರತಗದರಿಗಿಟ ತುಂ ತಾಂ ತದ್ಧರಿ ತಾಂ ತಾಂ ಧೀಂ ಧೀಂ ತದ್ಧರಿ ತದ್ಧಣ್ಣ ತಾಂ ತಾಂ ಧೀಂ ಧೀಂ ತುಂ ತುಂ ಕಿರತಗದರಿಗಿಟ ತುಂ ತಾಂ 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 ತದ್ಧರಿ ತದ್ಧಣ್ಣ ತಜ್ಜಣ್ಣು ತ ಧೀ ತಜ್ಜಂ ತಕ್ಕ ತದ್ಧಿಂಗಿ ನ ತುಂ ಓಂ ಹ್ರೀಂ ಶ್ರೀಂ ಸಪ್ತಮಾತೃರೂಪಿತ ಧೀ ತಜ್ಜಂ ತಕ್ಕ ತದ್ಧಿಂಗಿ ನ ತುಂ ಧೀಂ ಶಾಂಭವಿ ತದ್ಧರಿ ತದ್ಧಣ್ಣ ತಜ್ಜಣ್ಣು ತಕ್ಕ ಧೀ ತಜ್ಜಂ ತಕ್ಕ ತದ್ಧಿಂಗಿ ನ ತುಂ ಭೈರವಿ ಸರ್ವಶಕ್ತಿ ರೂಪಿತ ಝಂ ತಜ್ಜಂ ತಕ್ಕ ತದ್ಧಿಂಗಿ ನ ತುಂ ತಾಂ ತದ್ರಿ ತಕ್ಕ ಝಣ್ಣು ತಾಂ ತದ್ರಿ ತಕ್ಕ ಝಣ್ಣು ತ ಕಿರತಗದರಿಗಿಟ ತುಂ ಧಿಂ 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 ತದ್ರಿ ತಕ್ಕ ಝಣ್ಣು ಧಿಂ ತದ್ರಿ ತಕ್ಕ ಝಣ್ಣು ತ ಕಿರತಗದರಿಗಿಟ ತುಂ ತುಂ ತದ್ರಿ ತಕ್ಕ
झण्णु तुम तट्ट झुण्णु तट्ट तुम नम 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 तत्ते तट्ट झण्णु तुम तट्ट तट्ट झुण्णु तट्ट तुम तट्ट झुम झुम तम तट्ट तुम तट्ट झुम झुम तम तट्ट तुम तट्ट झुम तट्ट झुम तंग तट्ट तुम तट्ट झुम झुम तंग तट्ट तुम तट्ट तट्ट झुम तट्ट धन तट्ट तुम तट्ट झुण्णु तट्ट नम नम तट्ट झुम तट्ट तट्ट ತುಂಗ ತತ್ತಿನ ತುಂಗ ತುಂಗ ತತ್ತಿನ ತುಂಗ ತತ್ತಿನ ತುಂಗ ತಿಂಗಿನ ತುಂಗ ತಿಂಗಿನ ತುಂಗ ತುಂಗ ತತ್ತಿನ ತುಂಗ ತುಂಗ ತತ್ತಿನ ತುಂಗ ಗಿಡದ ದರಿಗಿಡ ತುಂಗ ಗಿಡದ ದರಿಗಿಡ ತುಂಗ ದರಿಗಿಡ ತುಂಗ ತುಂಗ ಗಿಡದ ದರಿಗಿಡ ತುಂಗ ತುಂಗ ಗಿಡದ ದರಿಗಿಡ ತುಂಗ ಗಿಡದ ದರಿಗಿಡ ತುಂಗ ದರಿಗಿಡ ತುಂಗ ದರಿಗಿಡ ತುಂಗ ಶಾಂಭವಿ ಮಹಿಷಾಸುರಮರ್ದಿನಿ ಸಿಂಹವಾಹಿನಿ ಜಯ 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 ಶಾಂಭವಿ ಮಹಿಷಾಸುರಮರ್ದಿನಿ ದಾನಿ ಸರಿ ಸರಿ ಮಗರಿ ಸರಿ ರಿ ಸನಿ ದಬ ಮಪದನಿ ಸರಿ ಸ ದಾನಿ ಸರಿ ಸರಿ ಮಗರಿ ಸರಿ ರಿ ಸನಿ ದಬ ಮಪದನಿ ಸರಿ ಸ ನೀರಿ ಸನಿ ದಬ ಮಪದ ಮಗರಿ ಸಗರಿ ಗಮ ದಬ ಮ ಪದನಿ ಸರಿ ನೀರಿ ಸನಿ ದಬ ಮಪದ ಮಗರಿ ಸಗರಿ ಗಮ ದಬ ಮ ಪದನಿ ಸರಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಆನಂದದಾಯಿನಿ ಕಪಾಲಿನಿ ಕಾತ್ಯಾಯಿನಿ ಕಾಮಿತ ಫಲದೆ ಆನಂದದಾಯಿನಿ ಕಪಾಲಿನಿ ಕಾತ್ಯಾಯಿನಿ ಕಾಮಿತ ಫಲದೆ ಜ್ಞಾನ ರೂಪಿಣಿ ವಿದ್ಯಾದಾಯಿನಿ ಸಹಸ್ರ ಕೋಟಿ ಸೂರ್ಯ ಪ್ರಕಾಶಿನಿ ಜ್ಞಾನ ರೂಪಿಣಿ ವಿದ್ಯಾದಾಯಿನಿ ಸಹಸ್ರ ಕೋಟಿ ಸೂರ್ಯ ಪ್ರಕಾಶಿನಿ ಆನಂದದಾಯಿನಿ ಕಪಾಲಿನಿ ಕಾತ್ಯಾಯಿನಿ ಕಾಮಿತ ಫಲದೆ ಜ್ಞಾನ ರೂಪಿಣಿ ವಿದ್ಯಾದಾಯಿನಿ ಸಹಸ್ರ ಕೋಟಿ ಸೂರ್ಯ ಪ್ರಕಾಶಿನಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ ಸಚ್ಚಿದಾನಂದ ರೂಪಿಣಿ ಶ್ರೀ ಚಕ್ರರಾಜ ರಾಜೇಶ್ವರಿ 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 ನಮಾಮಿ
ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು ಮಾಡಿ. ನೋಡ್ಬೇಕು ಅವರದ್ದು ಜಡ್ಜ್ಮೆಂಟ್ ಹೇಗಿರ್ತದೆ ಅಂತ. ಜಡ್ಜ್ಮೆಂಟ್ ಹೇಗಿರ್ತದೆ, ಅವರ ಕಮೆಂಟ್ಸ್ ಏನು ಅಂತ ಕೇಳಬೇಕು ಅಲ್ವಾ? ಓಕೆ, ಸೊ ಪ್ರಮೋದ್ ಸರ್, ಹೇಗಿತ್ತು ಈ ಪ್ರಸ್ತುತಿ? ಶ್ರಮ ನಮಸ್ತೆ ಕೂಡ ಚೆನ್ನಾಗಿದೆ, ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಬಂತು. ನನಗೆ ಕಂಡದ್ದು ಇದರಲ್ಲಿ ನಿಮ್ಮ ಇಡೀ ಓವರಾಲ್ ನೀವು ಒಳ್ಳೆ ಒಬ್ಬ ಉತ್ತಮ ಕಲಾವಿದೆ ಕೂಡ. ಒಂದು ಅಭಿನಯದಲ್ಲಿ ಆಗಿರ್ಬೋದು, ಆ ಮಾಡುವ ಸ್ಟೈಲಲ್ಲಿ ನಿನ್ನದೇ ಆದ ಒಂದು ಸ್ಟೈಲ್ ಇದೆ ನಿನಗೆ ಡಾನ್ಸ್ ಫೀಲ್ಡಲ್ಲಿ. ಸೊ ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು. ಜತಿ ಮಾಡುವಾಗ ಅದು ಜತಿಯಾಗಿರಬೇಕು. ಅದು ಕೆಲವು ಕಡೆ ಅಭಿನಯಗಳು ನಿಂತಲ್ಲೇ ಬಿಟ್ಟು ಅದನ್ನು ಸ್ವಲ್ಪ ಜತಿ ಫುಟ್ ವರ್ಕ್ ಆಗ್ತಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಮತ್ತು ಕೊನೆಗೆ ರಾಜೇಶ್ವರಿ ರಾಜೇಶ್ ಮೂರ್ಖ ಅದರಲ್ಲಿ 3 ಫೋರ್ಸ್ ಮಾಡಿದರೆ ಇನ್ನೂ ಲಿಫ್ಟ್ ಆಗ್ತಿತ್ತು ಅಂತ ನನ್ನ ಅಭಿಪ್ರಾಯ. ಅದರ್ವೈಸ್ ಇಸ್ ಟೂ ಗುಡ್. ಒಳ್ಳೆ ಇಡೀ ವರ್ಣವನ್ನು ಚೆನ್ನಾಗಿ ನಿಭಾಯಿಸಿದ್ದು. ಎಂಡ್ ತನಕ ಅಡವ್ ಸೆಕ್ಷನ್ ಇರ್ಬೋದು ಮತ್ತು ನಿನ್ನ ಫುಟ್ ವರ್ಕ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೂಡಿವಂತು ಇವತ್ತಿನ ಈ ಒಂದು ನಿನ್ನ ಪರ್ಫಾರ್ಮೆನ್ಸಲ್ಲಿ. ಮತ್ತು ರೌದ್ರ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಯಾಕೆಂದರೆ ಹಾಡೇ ಚೆನ್ನಾಗಿದೆ. ಅದು ಹಾಡು ನಮ್ಮನ್ನು ಅರ್ಧ ಲಿಫ್ಟ್ ಮಾಡ್ತಾಯಿದ್ರು. ಅದು ಬಹಳ ಚೆನ್ನಾಗಿ ಉಂಟು. ಆಭರಣ ಕೂಡ ಕಂಪೋಸಿಷನ್ ಕೂಡ ಬಹಳ ಚೆನ್ನಾಗಿ ಆಗಿದೆ. ಆಲ್ ದ ಬೆಸ್ಟ್. ನೀನೊಂದು ಟೂ ಗುಡ್ ಪರ್ಫಾರ್ಮರ್ ಕೂಡ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್. ಶ್ರಮ ಶಾಂಭವಿ ಮಹಿಷಾಸುರಮರ್ದಿನಿ ತುಂಬ ಚೆನ್ನಾಗಿದೆ ಹಾಡು ಸಹ. ನೀನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿ, ಖುಷಿ ಆಯಿತು. ಆ ಫಸ್ಟ್ ಜತಿ ಕಂಪೋಸಿಷನ್ ತುಂಬ ಇಷ್ಟ ಆಯಿತು ನನಗೆ. ಒಳ್ಳೆಯದಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರೋಹಿಣಿ ಮ್ಯಾಮ್. ರೌದ್ರ ಭಾವವನ್ನು ಪ್ರಮೋದ್ ಸರ್ ಹೇಳಿದಾಗೆ ಇನ್ನೂ ತಗೊಂಡು ಬರ್ಬೋದು. ಯಾಕಂದರೆ ಒಳ್ಳೆಯ ಕಲಾವಿದರಾಗಿ ಬೆಳೀತಾ ಇರುವಾಗ ಅಂಥ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅಡಾಪ್ಟ್ ಮಾಡಿಕೊಳ್ಬೇಕು ಮತ್ತು ಅದನ್ನು ಪ್ರಸ್ತುತಪಡಿಸಬೇಕು. ಇದು ಕಲಾವಿದರು ಬೆಳೆಯುವಂಥ ಲಕ್ಷಣ ನಮ್ಮದು. ಮತ್ತು ಒಂದು ಕೇಳ್ಪಟ್ಟೆ ಇವತ್ತು ಜ್ವರ ಅಂತೇಳಿ, ಹೌದಾ? ಹೌದು. ಅಂದರೆ ಆದರೆ ನೀನು ಪರ್ಫಾರ್ಮೆನ್ಸಲ್ಲಿ ತೋರಿಸಿಕೊಡ್ಲಿಲ್ಲ. ಅದು ಒಂದು ಕಲಾವಿದಿಗಿರಬೇಕಾದ ಲಕ್ಷಣ. ನಮಗೆ ಹೇಳಿ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಅದೇ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಟೈಮ್ ಬರುವಾಗ ಮುಂದಿನ ಪ್ರಸ್ತುತಿ ಯಾವುದಾದ್ರೂ ರೌದ್ರ ಭಾವ ವೀರರಸ ಇರುವಾಗ ಆ ರೌದ್ರವನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ ಶ್ರಮನಿಂದ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಹುಷಾರಿಲ್ಲದಿದ್ದರೂ ಬಂದು ನಿಮ್ಮ ಬೆಸ್ಟನ್ನು ನೀವು ಕೊಟ್ಟಿದ್ದೀರಿ. ಸೊ ಆ್ಯಕ್ಚುಲಿ ತುಂಬ ಒಳ್ಳೆ ಕಮೆಂಟ್ಸ್. ಯಾಕೆಂದರೆ ಅಂಥ ಸಣ್ಣ ಸಣ್ಣ ವಿಷಯ ಕಲಿತಾಗ ಹೇಳಿದರು ಒಳ್ಳೆಯ ಕಲಾವಿದೆ ಇನ್ನೊಂದು. ಸೊ ಅದು ತುಂಬ ಒಳ್ಳೆಯ ಕಮೆಂಟ್ಸ್ ಅಂತಲೇ ನನಗೆ ಅನ್ನಿಸ್ತದೆ. ಸೊ ಅಷ್ಟಿದ್ದು ಪರ್ಫಾರ್ಮ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ಎಷ್ಟು ಮಾರ್ಕ್ಸ್ ಬರ್ತದೆ ಏನು ಅಂತ ನೋಡುವಲ್ಲ? ಹೆದರಿಕೆ ಆಗ್ತುಂಟ? ಸ್ವಲ್ಪ ಹೆದರಿಕೆ ಆಗ್ತುಂಟು. ಜ್ವರ ಎಲ್ಲ ಹೋಯ್ತಾ ಅಂತಲ್ಲ? ಮಾರ್ಕ್ಸ್ ನೋಡಿದ ಮೇಲೆ ಗೊತ್ತಾಗ್ತದೆ ಹೋಯ್ತಾ ಜಾಸ್ತಿ ಆಯ್ತಾ ಅಂತ. ಓಕೆ, ಪ್ರಮೋದ್ ಸರ್, ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಪರ್ಫಾರ್ಮೆನ್ಸ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಕೂಡ 9 ಪಾಯಿಂಟ್ಸ್ ಕೊಟ್ಟಾಗಿದೆ. ಸರ್ 9 ಕೊಟ್ಟಿದ್ದಾರೆ. ನಾನು ಬಾಕಿ ಆದೆ ನನ್ನ ಕಡೆಯಿಂದಲೂ. ಥ್ಯಾಂಕ್ ಯು. ರೋಹಿಣಿ ಮ್ಯಾಮ್ ಕೂಡ 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಜ್ವರ ಇದ್ರೂ 9 ಸಿಕ್ಕಿದೆ. ಇನ್ನು ಡೆಸ್ಟಿನಿ ರೀಚ್ ಆಗ್ಲಿಕ್ಕೆ 1 ಮಾರ್ಕ್ ಇರೋದು, ಅದನ್ನು ಕೂಡ ತಗೊಳ್ಳುವ ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಕರೆಕ್ಟ್. ಸೊ ಒಳ್ಳೆ ರೀತಿಯಲ್ಲಿ ರೆಸ್ಟ್ ತಕೊಂಡು ಹುಷಾರಾಗಿ ಇನ್ನೂ ಪ್ರಾಕ್ಟೀಸ್ ಮಾಡಿ ಇನ್ನೂ ಎನರ್ಜಿ ಜೊತೆ 10 ತಗೊಳ್ಬೇಕು ಅಂತ ನಾವು ನಮ್ಮ ವೀಕ್ಷಕರು ಎಲ್ಲರೂ ಕಾಯ್ತಾ ಇದ್ದೇವೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ವೇದಿಕೆ ಮೇಲೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ಸ್ವಾಗತ ಮಾಡೋಣ. ಸ್ವಾಗತಿಸಿ ಪನ್ನಗ ರಾವ್, ಉಡುಪಿಯಿಂದ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್. ಸೊ ಇವತ್ತೇನು ಪರ್ಫಾರ್ಮ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮಾಲೈ ವರ್ಣ, ರಾಗ ಬೆಹಾಕ್, ಸಂಕೀರ್ಣ ಧ್ರುವತಾಳ, ಕಂಪೋಸ್ಡ್ ಬೈ ಮಧುರೈ ಆರ್ ಮುರಳೀಧರನ್ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. மாலை நல்ல வேளை என்றான் மருவி மனம் உருகி நானவனுடன் கலந்திட மாலை நல்ல வேளை என்றான் மருவி மனம் முருகி ಜನ್ನು ದಿಮ್ಮಿ
ನ ಜನ್ನು ದಿಮ್ಮಿ ತಕ್ಕ ತದ್ದಿ ಕಿಟ್ಟ ತೋಂ ತತ್ತಿ ತಜ್ಜಂ ತತ್ತಿ ತಂಡ ಜನ್ನು ದಿಮ್ಮಿ ದಿಟ್ಟ ಜಂ ತರ್ರಿ ತನ್ನ ಜನ್ನು ದಿಮ್ಮಿ ತಜ್ಜಂ ತರ್ರಿ ತದನ್ನ ತಜೊನ್ನು ತದಿಮ್ಮಿ ತಕ್ಕ ಟಿಕಿಟ ತೋಂ ತಕ್ಕರಿ ತಜ್ಜಂ ತರ್ರಿ ತನ್ನ ಜನ್ನು ದಿಮ್ಮಿ ದಿಟ್ಟಜಂ ತರ್ರಿ ತನ್ನ ಜನ್ನು ದಿಮ್ಮಿ ತಜ್ಜಂ ತರ್ರಿ ತದನ್ನ ತಜೊನ್ನು ತದಿಮ್ಮಿ ತಕ್ಕ ಟಿಕಿಟ ತೋಂ ತತ್ತಿತ್ತಜಂ ತರಿ ತನ ಜೊನು ದಿಮಿ ದಿಕ್ಕಜಂ ತರಿ ತನ ಜೊನು ದಿಮಿ ತಜಂ ತರಿ ತನ ಜೊನು ದಿಮಿ ತಗದರಿಗಡಂ ತಕದಿತ್ತಜಂ ತರಿ ತನ ಜೊನು ದಿಮಿ ದಿಕ್ಕಜಂ ತರಿ ತನ ಜೊನು ದಿಮಿ ತಜಂ ತರಿ ತನ ಜೊನು ದಿಮಿ ತಗದರಿಗಡಂ ತತ್ತಿತ್ತಜಂ ತರಿ ತನ ಜೊನು ದಿಮಿ ದಿಕ್ಕಜಂ ತರಿ ತನ ಜೊನು ದಿಮಿ ತಜಂ ತರಿ ತನ ಜೊನು ದಿಮಿ ತಗದರಿಗಡಂ ತಕದಿತ್ತಜಂ ತರಿ ತನ ಜೊನು ದಿಮಿ ದಿಕ್ಕಜಂ ತರಿ ತನ ಜೊನು ದಿಮಿ ತಜಂ ತರಿ ತನ ಜೊನು ದಿಮಿ ತಗದರಿಗಡಂ ತತ್ತಿತ್ತಜಂ ತರಿ ತನ ಜೊನು ದಿಮಿ ತಜಂ ತಕತಜಂ ತತಾ ತಗದಿತ್ತಜಂ ತನ ಜೊನು ದಿಮಿ ಕಿಟ ತಜಂ ತಕತಜಂ ತೈ ತತ್ತಿತ್ತಜಂ ತರಿ ತನ ಜೊನು ದಿಮಿ ತಗದಿತ್ತಜಂ ತನ ಜೊನು ದಿಮಿ ಕಿಟ ತತ್ತಿ ತತಜಂ ತಗದಿ ತತಜಂ ತತ್ತಿತ್ತಜಂ ತರಿ ತನ ಜೊನು ದಿಮಿ ತಾ ತಗದಿತ್ತಜಂ ತನ ಜೊನು ದಿಮಿ ಕಿಟತಿ ತತ್ತಿತ್ತಜಂ ತರಿ ತನ ತಾ ತಗದಿತ್ತಜಂ ತನ ಜೊನು ದಿ ತತ್ತಿತ್ತಜಂ ತಾ ತಗದಿತ್ತಜಂ ತೈ ಕೆಡದಗದ ದಿ ತದಿಂಗಿಣತು ಕೆಡದಗದ ದಿ ತದಿಂಗಿಣತು ಕೆಡದಗದ ದಿ ತದಿಂಗಿಣತು ತಾ ಕೆಡದಗದ ದಿ ತದಿಂಗಿಣತು ಕೆಡದಗದ ದಿ ತದಿಂಗಿಣತು ಕೆಡದಗದ ದಿ ತದಿಂಗಿಣತು ತೈ ಕೆಡದಗದ ತಿತ್ತದಿಂಗಿಣತು ಕೆಡದಗದ ತಿತ್ತದಿಂಗಿಣತು ಕೆಡದಗದ ತಿತ್ತದಿಂಗಿಣತು ತಾ மாலை நல்ல வேளை என்றான் மருவி மனம் உருகி நானவனுடன் கலந்திட மாலை நல்ல வேளை என்றான்
ಸೊ ನೀವು ಇದೊಂದು ಕಾಂಪಿಟೇಷನಲ್ಲಿ ನಾವು ಈ ಹಿಂದೆ ಹೇಳಿದ ಹಾಗೆ ಒಂದು ಚಾಲೆಂಜ್, ಅದರಲ್ಲಿ 2 ಚಾಲೆಂಜ್. ಒಂದು ಚಾಲೆಂಜ್ ವರ್ಣ ಪ್ರೆಸೆಂಟ್ ಮಾಡೋದು ಚಾಲೆಂಜ್, 2ನೇ ಚಾಲೆಂಜ್ ಕೊಟ್ಟ ಸಮಯದ ಒಳಗೆ ಅದನ್ನು ಇಳಿಸುವುದು, ಅದು ಮತ್ತೊಂದು ಚಾಲೆಂಜ್. ಸೊ ಇಲ್ಲಿ ಇನ್ನೊಂದು ಚಾಲೆಂಜ್ ಇವರು ಎಕ್ಸೆಪ್ಟ್ ಮಾಡಿದ್ದಾರೆ. ಏನಂದರೆ ಅವರೇ ಹೇಳ್ತಾರೆ. ಇದು ಸಾಹಿತ್ಯ ಭಾಗದಲ್ಲಿ ಕೊನೆಯ ಪಾರ್ಟನ್ನು ಚೂರು ನಮ್ಮ ಗುರುಗಳು ಬ್ಯುಸಿ ಇದ್ದ ಕಾರಣ ಸ್ವಲ್ಪ ನಾನು ಕೊರಿಯೋಗ್ರಾಫ್ ಮಾಡಿದೆ. ಸೊ ಅವರೇ ಕೊರಿಯೋಗ್ರಫಿ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ ಇವತ್ತು. ಸೊ ಅದು ಕೂಡ ಇದೆ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ ಹೇಗೆ ಆಯಿತು ಅಂತ ನಾವು ಜಡ್ಜಸ್ ಹತ್ರಕ್ಕೆ. ಪ್ರಮೋದ್ ಸರ್, ಹೇಗಿತ್ತು ಪನ್ನಗ ಅವರ ಈ ಪ್ರಸ್ತುತಿ? ಪನ್ನಗ ಬಹುಶಃ ಪನ್ನಗ ಒಳ್ಳೆ ಪರ್ಫಾರ್ಮರ್ ಕೂಡ. ಈ ವರ್ಣವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿದೆ. ಅದು ನೃತ್ಯದಲ್ಲೇ ಇರ್ಬೋದು, ನೃತ್ಯದಲ್ಲಿ ಸಹ ಇರ್ಬೋದು, ಅಭಿನಯ ಕೂಡ. ಆದರೆ ಪನ್ನಗ ಏನು ಅಂತಂದರೆ, ಬಹುಶಃ ಇವತ್ತು ನನಗೆ ಕಂಡದ್ದು ಕೆಲವೊಂದು ಕಡೆ ನೀನು ಎಲ್ಲ ಅಭಿನಯಗಳನ್ನು ಅದು ನ್ಯಾಚುರಲ್ ಆಗಿಕೊಂಡು ಹೋಗ್ತೀವಿ, ಅದರಲ್ಲಿ 2 ಮಾತಿಲ್ಲ. ಅದು ನೋಡು, ನಾವು ನ್ಯಾಚುರಲ್ ನಮ್ಮ ಹೇಗೆ ಮಾಡ್ತೇವೆ, ಡಾನ್ಸ್ ಫಾರ್ಮಿಗೆ ಬರುವಾಗ ಸ್ವಲ್ಪ ನಾವು ತಗೊಳ್ತೀವಿ ಅದನ್ನು ಬಹಳ ಚೆನ್ನಾಗಿ ಟಕ್ಕನ್ನು ತಗೊಳ್ತೀವಿ ನೀನು ಎಲ್ಲವನ್ನು. ಆದರೆ ಇವತ್ತು ಕೆಲವು ಕಡೆ ಇದು ಮಾಡುವಾಗೆಲ್ಲ ಯಾರೋ ಬಂದು ಮಾತನಾಡುವಾಗ ಅದೊಂದು ಕೆಲವು ಕಡೆ ಪೋರ್ಷನ್ಗಳಲ್ಲಿ ನನಗೆ ಅದು ಕಾಣಲಿಲ್ಲ. ಅದು ಯಾಕೆ ಸ್ವಲ್ಪ ಅದು ನಿಭಾಯಿಸುವಲ್ಲಿ ಸ್ವಲ್ಪ ಬಹುಶಃ ಹೊಸತು ವರ್ಣ ಅಥವಾ ಹಾಗಿರ್ಲಿಕ್ಕೂ ಸಾಕು. ಅದು ವರ್ಣಗಳು ಹಾಗೆ ನಾವು ಪ್ರೆಸೆಂಟ್ ಮಾಡ್ತಾ ಅದರಲ್ಲಿ ಅನುಭವ ಆಗೋದು ಅದೊಂದು ಕಡೆ ಮಾತ್ರ. ಅದರ್ವೈಸ್ ಟೂ ಗುಡ್, ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್, ಪನ್ನಗ ಶರೀರ ಮೂಲಕ ಏನು ಅಲ್ಲಿ ಅಭಿವ್ಯಕ್ತಿಸಿದೆವು ಅದನ್ನು ನಾವು ಎಂಜಾಯ್ ಮಾಡಿದೆವು. ಸ್ಪರ್ಧೆ ಅಂತ ಹೇಳೋದ್ರಿಂದಲೂ ನಾನೊಂದು ಯಾವುದೋ ಒಂದು ಡ್ಯಾನ್ಸ್ ಕಾನ್ಸರ್ಟಲ್ಲಿ ನೋಡಿದ ಹಾಗೆ ಅನಿಸಿತು ನನಗೆ. ಪ್ರಮೋದ್ ಸರ್ ಹೇಳುವ ವಿಷಯಗಳನ್ನು ಗಂಭೀರವಾಗಿ ಒಂದು ತೆಗೆದುಕೊಳ್ಬೇಕಂದ್ರೆ, ನೀವೆಲ್ಲ ಒಳ್ಳೆಯ ಕಲಾವಿದೆಯರು, ಅಂದರೆ ನೀವೆಲ್ಲ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುವಂಥ ಕಲಾವಿದೆಯರು ಆಗಿರುವ ಕಲಾವಿದೆಯರು ಕೂಡ ಸಣ್ಣ ಸಣ್ಣ ವಿಷಯಗಳು ಇನ್ನೂ ದಿ ಬೆಸ್ಟೇ, ಅದರಲ್ಲಿ 2 ಮಾತಿಲ್ಲ. ಮತ್ತು ಆ ರಂಗವನ್ನು ಬಳಕೆ ಮಾಡಿದ್ದಿರ್ಬೋದು, ಅದೇ ಸ್ಮೂತಾಗಿ ತೆಕ್ಕೊಂಡು ಹೋದದ್ದು, ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಆ ಸಣ್ಣ ಒಂದು ಮಿಸ್ಟೇಕ್, ನಾನು ವಾಪಸ್ ಅದನ್ನು ರಿಪೀಟ್ ಮಾಡೋದಿಲ್ಲ. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಈಗ ನಾನು ಒಂದು ಕೇಳ್ಪಟ್ಟೆ, ಕಂಟಿನ್ಯೂ ಇವರೆಲ್ಲ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ, ಆ ಓದನ್ನು ನೀವು ಹೇಗೆ ಅದನ್ನು ಸಂಭಾಳಿಸ್ತೀರೋ ನನಗೆ ಗೊತ್ತಿಲ್ಲ. ನಿನ್ನೇನೋ ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿಂದ ನೇರವಾಗಿ ಇವತ್ತು ನಟನಂ ಸ್ಪರ್ಧೆ ಸ್ಟುಡಿಯೋಗೆ ಬಂದಿದ್ದೀರಿ ಅಂತೇಳಿ. ನೀವು ನಿಜವಾಗ್ಲೂ ನೃತ್ಯ ಕಲಾವಿದರಿಗೆ ಅಥವಾ ಯಾವುದೇ ಒಂದು ಕಲೆಯನ್ನು ಕಲಿಯುವಂಥವರಿಗೆ ನಿಜವಾಗ್ಲೂ 100 ಅಲ್ಲ 1000% ಸ್ಫೂರ್ತಿ ನೀವೆಲ್ಲರೂ ಕೂಡ. ಇದರ ಗುಟ್ಟು ಒಂದು ಇವತ್ತು ರಿವೀಲ್ ಮಾಡಬೇಕು. ಆದರೆ ಇಷ್ಟು ಸುಂದರವಾಗಿ ಪ್ರಸ್ತುತಿ ಮಾಡಲಿಕ್ಕೆ ನೀವು ಎಷ್ಟು ಸಮಯ ನೀವು ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ, ಬರೀ ಒಂದು ಗುರುಗಳು ಹೇಳಿಕೊಟ್ಟದನ್ನು ಮತ್ತಿನ ವಾರ ತಂದು ಒಪ್ಪಿಸಿದರೆ ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಬೆಳಿಗ್ಗೆ ನಾನು ಎದ್ದ ಕೂಡಲೇ ಅರ್ಲಿ ಮಾರ್ನಿಂಗ್ 1.5 hours, ಮತ್ತು ರಜೆ ಇರಬೇಕಿದ್ರೆ ಒಂದು 2.5 ತನಕ ಪ್ರಾಕ್ಟೀಸ್ ಮಾಡ್ತೇನೆ. ಅಂದರೆ ನನ್ನ ಪಾಡಿಗೆ ಪ್ರಾಕ್ಟೀಸ್ ಮಾಡೋದು. ಸಂಜೆ ಗುರುಗಳ ಹತ್ರ ಹೋಗ್ತೇನೆ. ಅವರು ಕೊರಿಯೋಗ್ರಫಿ ಎಲ್ಲ ಇದ್ದರೆ ಕೊರಿಯೋಗ್ರಫಿ ಮಾಡಿ ಕರೆಕ್ಷನ್ ಎಲ್ಲ ಮಾಡ್ತಾರೆ. ಸೊ ಅದನ್ನು ನಾನು ಬೆಳಗಿನ ಜಾವ ಪ್ರಾಕ್ಟೀಸ್. ಉದಾಸೀನ ಆಗೋದಿಲ್ಲ ಪನ್ನಗ, ಅಂದರೆ ನಿಮಗೆ ಕೇಳ್ತಾ ಇರೋದಿಲ್ಲ, ನಿಮ್ಮಿಂದ ಬೇರೆಯವರಿಗೆ ಒಂದು ಹೋಗಬೇಕಲ್ಲ ಮೆಸೇಜ್. ಉದಾಸೀನ ಆಗೋದಿಲ್ವ? ಈಗ ಕೆಲವೊಂದ್ಸಲ ನಮಗೂ ಬೆಳಿಗ್ಗೆ ಹೇಳ್ಬೇಕಿದ್ರೆ, ಈಗ ಬೇರೆ ವಿಂಟರ್ ಸೀಸನ್ ಬೇರೆ ಕಷ್ಟ ಆಗ್ತದೆ, ಅಥವಾ ಕಾಲೇಜು ಎಕ್ಸಾಮು, ಕೆಲವರಿಗೆ ಸಣ್ಣ ವಿಷಯ ಅತಿ ದೊಡ್ಡ ಬಂಡೆಯಾಗಿ ತೋರಿಸ್ತಾರೆ. ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಿ? ಅದು ಒಂದು ಕಾರಣ, ನಾನು ಅಂದರೆ ಈಗ ತುಂಬ ಟ್ರೆಡಿಷ್ನಲ್ ಫ್ಯಾಮಿಲಿಯಿಂದ ಬಂದಿರುವ ಕಾರಣ ಮನೆಯಲ್ಲಿ ಈಗ ಅಪ್ಪ ಆಗಲಿ ತಮ್ಮ ಆಗಲಿ ಈಗ ಗಂಡ ಕೂಡ ಅವರು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡುವ ಕಾರಣ ಅವರೊಟ್ಟಿಗೆ ನಾನು ಸಹ ಹೇಳ್ತೇನೆ. ಸೊ ಅದು ಸಣ್ಣದಿಂದ ಸಹ ಬೇಗ ಎದ್ದು ಅಭ್ಯಾಸ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಆದ ಕಾರಣ ಹೇಳುವ ಸಮಸ್ಯೆ ಅಂದರೆ ಹೇಳಲಿಕ್ಕೆ ಅಂತ ಉದಾಸೀನ ಆಗೋದಿಲ್ಲ. ಮತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಅದು ಈಗ ಮನೆಯಲ್ಲಿ ಇಷ್ಟು ಸಪೋರ್ಟ್ ಇರ್ಬೋದು ನಮಗೆ, ಅದೆಲ್ಲ ವ್ಯರ್ಥ ಆದ ಹಾಗೆ ಫೀಲ್ ಆಗ್ತದೆ. ಅಂದರೆ ಅವರು ಅಷ್ಟು ಕಷ್ಟಪಟ್ಟು ನಮ್ಮ ಹಿಂದೆ ಬರ್ತಾರೆ ಎಲ್ಲಿ ಪರ್ಫಾರ್ಮೆನ್ಸ್. ನನ್ನ ಅಮ್ಮ ಆಗಲಿ ಅಪ್ಪ ಆಗಲಿ ತಮ್ಮ ಈಗ ಗಂಡ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡುವಾಗ ಅವರಿಗೆ ಸಹ ನಾವು ಅಂದರೆ ಅವರಿಗೆ ನಾವು ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಖುಷಿ, ಬೇರೆ ಎಂತ ಸಹ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನನ್ನಿಂದ ಅವರು. ಸೊ ಅದು ಒಂದು ಕಾರಣ. ಮತ್ತು ನನ್ನ ನೃತ್ಯ ಅಂದರೆ ಇಂಪ್ರೂವ್ ಆಗಬೇಕಿದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಒಂದು ದಿನ ಬಿಟ್ಟರೆ ಕೂಡ ಅದರ ರಿಸಲ್ಟ್ ನನಗೆ ಕಾಣ್ತದೆ. ಅದು ನೆಕ್ಸ್ಟ್ ಡೇ ಎಂತಾದರೂ ಎನರ್ಜಿ ಲೋ ಆಗಿರ್ಬೋದು, ಏನಾದರೂ ಕಾಣ್ತದೆ. ಸೊ ನಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನನಗೆ
ನಮಗೆ ಬೇರೆ ಟೈಮ್ ಅಂತ ಸಿಗೋದಿಲ್ಲ. ಈಗ ದೇವರನ್ನು ಮನೆಯಲ್ಲಿ ಕುತ್ಕೊಂಡು ಭಜನೆ ಮಾಡುವಷ್ಟೆಲ್ಲ ನಮಗೆ ಟೈಮ್ ಸಿಗೋದಿಲ್ಲ. ಸಂಜೆ ಎಲ್ಲ ಕ್ಲಾಸಲ್ಲೇ ಆಗ್ತದೆ, ರಾತ್ರಿ ಆಗ್ತದೆ ಬರುವಾಗ. ಸೊ ನಾನು ನೃತ್ಯವನ್ನೇ ಅವನನ್ನು ಸೇರುವ ಮಾರ್ಗ ಅಂತ ತಗೊಂಡಿದ್ದೇನೆ. ಅದನ್ನೇ ತಗೊಂಡಿದ್ದೇನೆ. ಸೊ 2 hours ಅಟ್ಲೀಸ್ಟ್ ನಾನು ಅವನ ಧ್ಯಾನದಲ್ಲೇ ಇರ್ತೇನೆ ಅಂತ ಒಂದು ನನಗೆ ಅಟ್ಲೀಸ್ಟ್ ಆ ಮೂಲಕ ಆದರೂ ಅವನನ್ನು ಸೇರ್ಬೋದು ಅಂತ ಒಂದು ಮನಸ್ಸು. ಅದೇ ನೀವು ನಿಮ್ಮ ಪೋಷಕರ ಒಂದು ಸಪೋರ್ಟ್ ಹೇಳಿದ್ರಿ. ಕೆಲವೊಂದು ಕಡೆ ನಾವು ನೋಡ್ತೇವೆ, ಪೋಷಕರು ಮನೆಯಿಂದ ಬಿಟ್ಟು ಬಿಡ್ತಾರೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಏನೂ ಕೇಳೋದಿಲ್ಲ. ಮಕ್ಕಳು ಇಂಟ್ರೆಸ್ಟ್ ಅಲ್ಲಿ ಕಲಿಬೇಕು, ಇಲ್ಲದ ಗುರುಗಳವರ ಮನೆಗೆ ಬಿಡಬೇಕು, ಇಂಥ ಪರಿಸ್ಥಿತಿ ಇರ್ತದೆ. ಇಂಥ ಕಡೆ ನಿಮ್ಮ ಪೋಷಕರಿಗೂ ಸಹ ನಾವೊಂದು ಅಭಿನಂದನೆ ಸಲ್ಲಿಸಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೀಣಾ ಮ್ಯಾಮ್. ಪನ್ನಗ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ನಿಮ್ಮ ಸಹಪಾಠಿಗಳಿಗೆಲ್ಲ ಹೇಳಿದ್ದೀರಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಶೃಂಗಾರ ನಾಯಕಿಯ ವರ್ಣವನ್ನು ಪ್ರಸ್ತುತಪಡಿಸಿದಿರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಹೇಗೆ ಅನ್ನಿಸ್ತದೆ? ಕಮೆಂಟ್ಸ್ ಎಲ್ಲ ಕೇಳಿದ್ವಿ, ಖುಷಿ ಆಯಿತು. ಇನ್ನು ಸ್ವಲ್ಪ ವರ್ಕ್ ಮಾಡಬೇಕು. ನೀವು ನಮಗೆ ಇನ್ಸ್ಪಿರೇಷನ್ ಕೂಡ ಕೊಟ್ಟಿದ್ದೀರಿ ನಿಮ್ಮ ಮಾತುಗಳ ಮೂಲಕ, ನಮ್ಮೆಲ್ಲ ವೀಕ್ಷಕರಿಗೆ ಕೂಡ. ಸೊ ಕಮೆಂಟ್ಸ್ ಕೇಳಿದ್ದೇವೆ, ಮಾರ್ಕ್ಸ್ ಎಷ್ಟು ಸಿಗ್ತದೆ ಅಂತ ನೋಡುವ. ಎಸ್, ಪ್ರಮೋದ್ ಸರ್, ಪನ್ನಗನ ಇಂದಿನ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್ 0.5. ಪಾಪ ಹೆದರಿಕೆ ಆಯ್ತವ್ರಿಗೆ. 9.5. ಕಂಗ್ರ್ಯಾಚುಲೇಷನ್ಸ್ ವೀಣಾ ಮ್ಯಾಮ್. ಮತ್ತೊಂದು 9.5. ಆ್ಯಂಡ್ ರೋಹಿಣಿ ಮ್ಯಾಮ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಮ್ಯಾಮ್. 10 points. 10 full points. ಎಂತ ಸಹ ಬಾಕಿ ಇಲ್ಲ ಅಲ್ಲಿ. ಅದಿಲ್ಲಿ ಸ್ವಲ್ಪ ಬಾಕಿ ಉಂಟು, ಅದು ಕರೆಕ್ಟ್ ಆಗ್ತದೆ. ಸೊ ಒಳ್ಳೆಯ ಪಾಯಿಂಟ್ ಸಿಕ್ಕಿದೆ. ಏನಾದರೂ ಹೇಳಲಿಕ್ಕೆ ಉಂಟಾ? ಇಲ್ಲ, ಅಷ್ಟೇ. ಪರ್ಫಾರ್ಮೆನ್ಸ್ ಅಲ್ಲೆಲ್ಲ ಹೇಳಿ ಆಯಿತು. ಹಾಗೆಲ್ಲ ವರ್ಕ್ ಮಾಡಬೇಕು. ಓಕೆ, ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಜಡ್ಜಸ್. ಆಲ್ ದಿ ಬೆಸ್ಟ್. ಮುಂದಿನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವರ್ಲ್ಡ್ ನಟನಂ. ಮುಂದಿನ ಪರ್ಫಾರ್ಮೆನ್ಸ್ ಯಾವುದು ಅಂತ ನೋಡೋದಕ್ಕೆ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯೋಣ. ಸೊ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನಿಧಿ ಪಿ ಶರ್ಮಾ, ಉಡುಪಿಯಿಂದ. ನಮಸ್ತೆ. ನಮಸ್ತೆ. ಹೇಗೆ ತಯಾರಾಗಿ ಬಂದಿದ್ದೀರಿ?
ತಯಾರಿ ಚೆನ್ನಾಗಿ ಮಾಡಿ ಬಂದಿದ್ದೇನೆ. ಓಕೆ, ಸೊ ಯಾವ ವರ್ಣ ಮಾಡ್ತಿದ್ದೀರಿ? ಯಾವ ತಾಳ, ಯಾವ ರಾಗ? ಮಹಾತ್ರಿಪುರ ಸುಂದರಿ ವರ್ಣ, ಓಕೆ. ರಾಗ ಶಿವರಂಜಿನಿ, ತಾಳ ಆದಿತಾಳ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪರಮೇಶ್ವರಿ ಕೃಪಾಕರಿ ಮಹಾತ್ರಿಪುರ ಸುಂದರಿ ತಳಂಗು ತಕ್ಕ ತಡ್ಡಿಂಗ್ ಗರ್ಗಡದಂ ತಾ ದಿ ತಾ ತಜ್ಜಂ ದಿ ತಾ ತಜ್ಜಂ ತಾ ತಜ್ಜಂ ತಾ ತಜ್ಜನ್ನು ತಾ ತಜ್ಜನ್ನು ತಾ ತಕ್ಕಿ ತಜ್ಜನ್ನು ದದ್ದಿಂಗಿನ್ನತ್ತುಂ ತತ್ತಿ ತತ್ತಜಂ ಗದಿ ತತ್ತಜಂ ತತ್ತಜಂ ತತ್ತಜನ್ನು ತತ್ತಜನ್ನು ತಾ ತಕ್ಕಿ ತಜ್ಜನ್ನು ದದ್ದಿಂಗಿನ್ನ ತುಂಡಗದಿ ತತ್ತಜಂ ತದಿ ತತ್ತಜಂ ತತ್ತಜಂ ತತ್ತಜನ್ನು ತತ್ತಜನ್ನು ತಾ ತಕ್ಕಿ ತಜ್ಜನ್ನು ದದ್ದಿಂಗಿನ್ನ ತುಂ ತತ್ತಿ ತತ್ತಜಂ ದದಿ ತತ್ತಜಂ 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 ದದಿಂಗಿನ ತಗದಿ ತತ್ತಜಂ ದದಿ ತತ್ತಜಂ 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 ದದಿಂಗಿನ ತತ್ತಿ ತತ್ತಜಂ ದದಿ ತತ್ತಜಂ 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 ದದಿಂಗಿನ ತಗದಿ ತತ್ತಜಂ ದದಿ ತತ್ತಜಂ 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 ದದಿಂಗಿನ ತತ್ತಿ ತತ್ತಜಂ ತಗದಿ ತತ್ತಜಂ ದದಿ ತತ್ತಿ ತತ್ತಜಂ ತಗದಿ ತತ್ತಜಂ ದದಿ ತತ್ತಿ ತತ್ತಜಂ ತಗದಿ ತತ್ತಜಂ ತತ್ತಿ ತತ್ತಜಂ ತಗದಿ ತತ್ತಜಂ ತತ್ತಜಂ ದದಿ ತತ್ತಜಂ ತತುಂ ತುಂ ತಜಂ ತಜಂ ನಂ ತಜಂ ತತ್ತಜಂ ದದಿ ತಜಂ ತತುಂ ತಜಂ 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 ತತರುಂ ತದಿ ತಗದಿ ಗಿಡ ತಗ 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 ತದಿಂಗಿನ ತುಂ ತಗದಿ ಗಿಡ ತಗ 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 ತದಿಂಗಿನ ತುಂ ತದಿಂಗಿನ ತುಂ ತಗದಿ ಗಿಡ ತಗ 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 ತದಿಂಗಿನ ತುಂ ತದಿಂಗಿನ ತುಂ ತಜಂ ತಜಂ ತದಿಂಗಿನ ದುರಾ ಮಹಾತ್ರಿಪುರ ಸುಂದರಿ ಮಹಾಕಾಳಿ ಮಾಮದುரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகாத்ரிபுர சுந்தரி கரி சாதா பாப சாதா பகாரி சரிகா ரேகா பாபா கா பா சதா கரி சாதா சாரி கரி சரிகா பகரி கா பா பகா பதா பதா திசா கரி சாதா பாப சாதா பகாரி சரிகா ரேகா பாபா கா பா சதா கரி சாதா சாரி கரி
ಪಗ ಪದ ದ ಪದ ರಿ ಸಾ ಗರಿ ಗ ಪಗ ಗ ದಸ ಗರಿ ಸದ ದ ದ ಸಾ ದ ದ ಸ ದ ಸಾ ದ ಸ ರಿ ಸರಿ ಗ ಸಾ ಸ ದ ಪ ಸ ರಿ ಗ ರಿ ಗ ಪ ಸರಿ ಗರಿ ಸರಿ ದ ಸ ದ ಸ ರಿ ಗರಿ ಗರಿ ಸ ದ ಪ ಸಾ ರಿ ಸ ದ ಪ ಗರಿ ಸರಿ ಗ ಪ ದ ಸರಿ ಮಹಾ ತ್ರಿಪುರ ಸುಂದರಿ ಮಹಾಕಾಳಿ ಮಾಮಧುರೈ ಮೀನಾಕ್ಷಿ ಮಗನನ್ನೇ ಆದರಿ பரமேஸ்வரி கிருபாகரி உறவாயிருந்து உயர் வழித்திடும் உயிரே உன்னத உமயவளே மரவாயிருந்து மகிழ் வழித்திடும் மணியே மாயவன் சோதரியே இரவால் நிறைந்த இருளாய் உழன்று இருந்த என திறமாய் வளர்த்த ஒளியே ஓங்காரமே அம்பா அகிலாண்டேஸ்வரி அம்பிகே சந்திரமௌளி சரணமே கதி சங்கரி ஜனனி மகா திரிபுர சுந்தரி மகாகாளி மாமதுரை மீனாட்சி மகனன்னை ஆதரி பரமேஸ்வரி கிருபாகரி மகா திரிபுர சுந்தரி ನಿಧಿ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು ಅಂತ ಜಡ್ಜಸ್ ಹತ್ರನೇ ಕೇಳೋಣ. ಎಸ್, ವೀಣಾ ಮ್ಯಾಮ್, ಹೇಗೆ ಇತ್ತು ನಿಧಿ ಅವರ ಈ ಪ್ರಸ್ತುತಿ? ನಿಧಿ, ನೀನೊಂದು ಸ್ಟೇಜಿಗೆ ಬಂದ ಕೂಡಲೇ ಹಾಫ್ ಮಾರ್ಕ್ ತೊಗೊಂಡ್ಬಿಡ್ತೀಯ. ಪರ್ಸ್ನಾಲಿಟಿ ಚೆನ್ನಾಗಿದೆ, ಅದನ್ನೇ ಚೆನ್ನಾಗಿ ಮಾಡು. ಒಳ್ಳೆ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್. ನಿಧಿ, ನಮಸ್ತೆ ಸರ್. ನಮಸ್ತೆ. ಮ್ಯಾಮ್ ಹೇಳಿದಾಗೆ ಅದು ಹೌದು ಕೂಡ. ಬಂದು ನಿಲ್ಲುವಾಗಲೇ ಒಂದು ಉತ್ತಮ ಕಲಾವಿದ ಲಕ್ಷಣ ಏನುಂಟು ಅದು ನಿನ್ನಲ್ಲಿ ಕಾಣ್ತದೆ. ಆದರೆ ಇವತ್ತಿದ್ದು ನೀನು ಎಲ್ಲ ಎಪಿಸೋಡ್ಗಳು ಚೆನ್ನಾಗಿ ನಿಭಾಯಿಸಿದಿ ಕೂಡ. ಆದರೆ ಇವತ್ತು ಅಷ್ಟೊಂದು ನನಗೆ ಹಿಡಿಸ್ಲಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಎಗರ್ಮೆಟ್ಟಲ್ಲಿ ಫಿನಿಶಿಂಗ್ ಬರಲಿಲ್ಲ. ಆಯಾಸ ಬಹಳ ಕಂಡದ್ದು. ಮತ್ತು ದಿದಿತೆ, ಇದು ಸ್ಪಷ್ಟತೆ ಬೇಕೇ ಬೇಕು. ದಿದಿತೆಯಲ್ಲಿ ಇದು ಸಹ ಅಷ್ಟು ಕಂಡಿಲ್ಲ. ಮತ್ತು ಸ್ವಲ್ಪ ಹಾಫ್ ಸಿಟ್ಟಿಂಗ್ ಇಲ್ಲಿ ಇವತ್ತು ಕಡಿಮೆ ಅಂತ ಅನಿಸ್ತು. ಅದರ್ವೈಸ್ ಅಭಿನಯದಲ್ಲೂ ಕೂಡ ಹಾಗೆ ಯಾಕೋ ಒಂದು ಕನೆಕ್ಟ್ ಮಾಡುವಲ್ಲಿ ಇವತ್ತು ಕನೆಕ್ಟ್ ಆಗಲಿಲ್ಲ. ಆದ ಕಾರಣ ಈ ವರ್ಣವೇ ಚಂದ. ಇದು ಭಾಳ ಸ್ಪೀಡ್ ಕೂಡ ಇದೆ. ಇದು ಕೂಡ ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಇದೊಂದು ಗಮನ. ಅದರ ವರ್ಣವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದೆಯಾ. ತಾಳದಲ್ಲಿರ್ಬೋದು, ಅಭಿನಯದಲ್ಲಿರ್ಬೋದು, ಎಲ್ಲವೂ ಕೂಡ. ಆದ ಕಾರಣ ಅದು ಯಾಕೆಂದರೆ ಕೆಲವು ಕಡೆ ಆ ಜತಿ ಕೂಡ ಹಾಗೆ ಉಂಟು. ಅದು ನಾವು ಸೈಲೆಂಟ್ ಮಾಡುವಾಗ ಅದು ಜತಿದು ನಟುವಾಗಿ ಓಡ್ತಾ ಇರ್ತದೆ. ಇಲ್ಲಿ ಸೈಲೆಂಟ್ ಅದು ಒಂದು ಎಫೆಕ್ಟು ಇರಬಹುದು ಅಂತ ಅನಿಸ್ತದೆ. ಅದರ್ವೈಸ್ ಟೂ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನಿಧಿ, ನಮಸ್ತೆ. ನಮಸ್ತೆ. ಪ್ರಯಾಣದ ಆಯಾಸ ಇದ್ದಿರ್ಬೋದು, ಬೆಂಗಳೂರಿಂದ ನೇರವಾಗಿ ಬಂದು ಪ್ರಸ್ತುತಿ. ಅದು ಒಂದು ಕಾರಣ ನನಗೆ ಅನಿಸಿತ್ತು. ನನಗೆ ಯಾಕೆ ಇತ್ತು ಇವತ್ತು ಅಂತ. ಬಹುಶಃ ಇರ್ಬೋದು, ಸುಸ್ತು, ನಿದ್ರೆ ಎಲ್ಲ. ಹೌದು, ಅದೇ ಹೇಳಿದಾಗೆ ಇವರೆಲ್ಲರೂ ಸಹ ಒಂದು ನೃತ್ಯ ಕಲಾವಿದರಿಗೆ ಸ್ಫೂರ್ತಿ ಆಗ್ತಾರೆ. ಈ ಮಕ್ಕಳು ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ ನಾವು. ಅಂದರೆ ಆಸಕ್ತಿ ಮತ್ತು ಆ ಪ್ರೀತಿ ಎರಡೂ ಕಾಣ್ತದೆ ನಿಮ್ಮಲ್ಲಿ. ಒಳ್ಳೆಯ ವರ್ಣ ಇದು ಆಯ್ಕೆ ಮಾಡಿದ್ದೀರಿ. ಇವತ್ತು ಹೆಚ್ಚಾಗಿ ನಮಗೆ ದೇವಿಯ ವರ್ಣವೇ ಕಂಡು ಬಂತು ಈ ವೇದಿಕೆಯಲ್ಲಿ. ಖುಷಿಯಾಯಿತು. ಮತ್ತು ನಿಮ್ಮ ಕಾಸ್ಟ್ಯೂಮ್ ಕಲ್ಲರು ಸಹ ನೀವು ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಸ್ಪರ್ಧೆ ಅಂತ ಬರುವಾಗ ಸ್ವಲ್ಪ ನಿಷ್ಠುರಾಗಲೇಬೇಕು. ನಮಗೆ ನಮ್ಮ ಮೇಲೆ ಕೆಲವೊಂದ್ಸಲ ಸಿಟ್ಟು ಬರೋದಿರ್ತದೆ. ಸ್ಪರ್ಧೆ ನಿಯಮ ಅಂತ ಹೇಳುವಾಗ ಸ್ವಲ್ಪ ಅರಮಂಡಿ ಸ್ವಲ್ಪ ಕಡಿಮೆ ಆಯಿತು ಎನಿಸಿದೆ. ಮತ್ತು ಆಡಿಯೋಗೆ ನಾವು ಮಾಡುವಾಗ ನಮಗೆ ಕಷ್ಟ. ಅಂದರೆ ಆ ಜತಿಗಳು ಶೊಲ್ಕಟ್ಟುಗಳು ಫಾಸ್ಟ್ ಇರ್ತದೆ. ಅದಕ್ಕೂ ಅಂದರೆ ಹಿಮ್ಮೇಳ ಲೈವ್ ಮಾಡೋದಕ್ಕೂ ಆಡಿಯೋಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ. ಅದಕ್ಕೆ ತಕ್ಕನಾಗಿಯೇ ಮಾಡಬೇಕಾಗ್ತದೆ ನಾವು. ಕೆಲವೊಂದು ಸಲ ನಮಗೆ ದೊಡ್ಡ ಚಾಲೆಂಜ್ ಆಗ್ತದೆ ನಮಗೆ ಆಡಿಯೋಗೆ ಪ್ಲೇ ಮಾಡುವಂಥದ್ದು. ಸ್ವಲ್ಪ ಅರಮಂಡಿ
ಎಲ್ಲ ಸ್ವಲ್ಪ ಮತ್ತು ಸ್ವಲ್ಪ ಕೆಲವು ಕಡೆ ನೀಟ್ನೆಸ್ಸನ್ನು ಇನ್ನೂ ಸ್ವಲ್ಪ ತಗೊಂಡು ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಮುಂದಿನ ಸುತ್ತಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಹೇಗೆ ಅನ್ನಿಸ್ತು ಕಮೆಂಟ್ಸ್ ಕೇಳಿ? ಏನಾದರೂ ಹೇಳಲಿಕ್ಕೆ ಇದೆಯಾ? ಸ್ವಲ್ಪ ವರ್ಕ್ ಮಾಡಬೇಕು. ಅರಮಂಡಿ ಒಂದು ಮ್ಯಾಮ್ ಸಹ ಹೇಳಿದ್ರು ಕರೆಕ್ಷನ್ ಮಾಡುವಾಗ ಅರಮಂಡಿ ಕಡಿಮೆ ಉಂಟು ಅಂತ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಎಸ್, ಎಲ್ಲ ಕರೆಕ್ಷನ್ಸ್ ಆ್ಯಂಡ್ ಅದೆಲ್ಲವನ್ನು ಇಂಪ್ರೂವ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ನೋಡು. ಎಸ್, ಪ್ರಮೋದ್ ಸರ್, ಇವರ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್ 8.5. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್ 9 ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ರೋಹಿಣಿ ಮ್ಯಾಮ್ ನಿಧಿ ಮತ್ತು ಬೆಂಗಳೂರಿಂದ ಬಂದು ಪ್ರಸ್ತುತಿ ಮಾಡಿದ್ದಕ್ಕೆ ಸೊ 8.5. ಸೊ ಒಳ್ಳೆ ಪಾಯಿಂಟ್ ಸಿಕ್ಕಿದೆ. ಖುಷಿ ಆಯ್ತಾ? ಖುಷಿ. ನೆಕ್ಸ್ಟ್ ಟೈಮ್ ಬರುವಾಗ ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ಇನ್ನೂ ಜಾಸ್ತಿ, ಅಲ್ಲಿ ಇನ್ನೂ ಸಹ ತುಂಬ ಬಾಕಿ ಇದೆ, ಅದನ್ನೆಲ್ಲ ತೆಕ್ಕೊಂಡು ಹೋಗಬೇಕು ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಸ್, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಿ. ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯುವಂತ ಹೊತ್ತು. ಲೆಟ್ಸ್ ವೆಲ್ಕಮ್ ಸುಮಲತಾ ಫ್ರಮ್ ಉಡುಪಿ. ನಮಸ್ತೆ ಸುಮಲತಾ. ನಮಸ್ತೆ. ಹೇಗಿದ್ದೀರಿ? ಹುಷಾರು. ಓಕೆ, ಸೊ ಯಾವ ವರ್ಣ ಮಾಡ್ತಿದ್ದೀರಿ ಇವತ್ತು? ಮನವಿ ಶೇಕೋನ ರಾಗ ಶಂಕರಾಭರಣ, ತಾಳ ಆದಿತಾಳ, ರಚನೆ ಪೊನ್ನಯ್ಯ ಪಿಳ್ಳೈ. ಹೇಗೆ ತಯಾರಾಗಿ ಬಂದಿದ್ದೀರಿ? ಇನ್ನು ನೋಡ್ಬೇಕಲ್ಲ. ಸೊ ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶ್ರೀ ತಂಜ ಊರಿಲಿ ವೇಲಯೂ ಮಾಬೃಹ ಧಳಂ ಕುತಕ ಧಿಕುತಕ ಧಿಂಗಿನ ತುಂ ತತ್ ಝಂ ತಕ ಝಂ ತತ್ ಕಿಟ್ಟ ಝಂ ತತ್ ಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತತ್ ಕಿಟ್ಟ ಝಂ ತತ್ ಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತತ್ ಕಿಟ್ಟ ಝಂ ತತ್ ಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತಕಿಟ್ಟ ಝಂ ತಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತಕಿಟ್ಟ ಝಂ ತಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತಕಿಟ್ಟ ಝಂ ತಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತಕಿಟ್ಟ ಝಂ ತಕಿಟ್ಟ ಕಿಟ್ಟ ಝಂ ತತ್ ಧಿಂ ಗಿಣ್ಣ ತುಂ ತತ್ ಝಂ ತಕ್ಕ ಝಂ ತಡಿಕಿಟ್ಟ ತಕ್ಕ ತಕ್ಕ ಝಂ ತಕ್ಕ ಝಂ ತಡಿಕಿಟ್ಟ ತಕ್ಕ ತತ್ ಝಂ ತರಿತ ತಕ್ಕ ಝಂ ತರಿತ ನಕ ಝಂ ತರಿತ ಕುಕ್ಕು ಝಂ ತರಿತ ತತ್ ಝಂ ತರಿ ತಕ್ಕ ಝಂ ತರಿತ ದಿಕ್ ಕಡತಕ ಧರಕಿಡದಂ ತತ್ ಝಂ ತರಿ ತಕ್ಕ ಝಂ ತರಿತ ದಿಕ್ ಕಡತಕ ಧರಕಿಡದಂ ತಕ್ಕಡ ದಿಕ್ ಕಡತಕ ದೊಕ್ಕಿಡದ ನಕ್ಕಿಡದ ತತ್ ದಿಕ್ ಕಡತಕ ಧರಕಿಡದಂ ವೀನರ ಶ್ರೀ ತಂಜ ಊರಿಲಿ ವೆಲಯೂ ಮಾಬೃಹ ದೀಶ ನಿನ್ನೂ ರನಮ್ಮಿ ನಾಯನೂರ ನಿಕಮೂಗ ದಿ ಲೋನು ನಿಂದು ನೇರ ನಮ್ಮಿ ನಾಯನೂರ ನಿಕಮೂಗ ಮದಿ ಲೋನು ನಿನ್ನು ನೇರ ನಮ್ಮಿ ನಾಯನೂರ ನಿಕಮೂಗ ಮದಿ ಲೋನು ನಿನ್ನು ನೇರ ನಮ್ಮಿ ನಾಯನೂರ ನಿಕಮೂಗ ಮದಿ ಲೋನು ನಿಂದು ನೇರ ನಮ್ಮಿ ನಾಯನೂರ ನಿಕಮೂಗ ಮದಿ ಲೋನು
ದಿ ಲೋ ನು ಪ ದ ಪ ಮಗರಿ ಗ ಮ ಪ ಮಗರಿ ಸ ನೀ ಪದ ನಿ ಸ ರಿ ಗ ಮ ಪ ಮಗರಿ ಸ ಸ ರಿ ಗ ಮ ಪ ಗ ಮ ಪದ ನಿ ಸ ದ ಪ ಮ ಪ ಮಗರಿ ಸ ನೀ ಪದ ನಿ ಮನವಿ ಚೇ ಕೋ ನ ಚಕನಿ ಸಾಮಿ ನೀ ನಿರತನ ಮುನಿ ದೊರೆತನ ಮುನಿ ಏದ ಗುಣ ನೇದಲ ಚಗ ಅಪುಡು ನ ಮತಿ ಭ್ರಮಸಿ ವಿರಗಮನು ಸಾಗರములో ಮುಳುಗಿತೆ ರುಚುನ್ನದಿ ಮನ ವಿಚೇಯಕೋ ಕೋನ ಆದ ಚಕನಿ ಸಾಮಿ ನಿರತನ ಮುನಿ ದೊರೆತನ ಮುನಿ ಕೇತ ಗುಣ ನೇದಲ ಚಗ ಅಪುಡು ನ ಮತಿ ಭ್ರಮಸಿ ವಿರಗಮನು ಸಾಗರములో ಮುಳುಗಿತೆ ರುಚುನ್ನದಿ ಮನವಿ చేకో నా ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಆಯಿತು, ಎಷ್ಟು ಮಾರ್ಕ್ಸ್ ಇದಕ್ಕೆ ಸಿಗ್ಬೋದು ಜಡ್ಜಸ್ ಹತ್ರ ಕೇಳುವ. ರೋಹಿಣಿ ಮ್ಯಾಮ್, ಹೇಗಾಯ್ತು ಈ ಪ್ರಸ್ತುತಿ? ನಮಸ್ತೆ ಸುಮಲತಾ, ನೀವು ಡ್ಯಾನ್ಸ್ ಟೂರ್ ಮುಗಿಸಿ ಬಂದ್ರಾ? ಇನ್ನೆಲ್ಲಾದ್ರೂ ಉಂಟಾ ಇವತ್ತು ಸಂಜೆ? ಇಲ್ಲ, ಮನೆಗೆ ಇವತ್ತು. ಓವರಾಲ್ ನಿಮ್ಮ ವರ್ಣ ಪ್ರಸ್ತುತಿ ಚೆನ್ನಾಗಿತ್ತು, ಎಲ್ಲ ಹಸಿರುಮಯ ಆಗಿದ್ದೀರಿ ಇವತ್ತು. ಸಾಹಿತ್ಯದ ಅಭಿನಯ ಬರುವಾಗ ಸ್ವಲ್ಪ ನೀಟ್ನೆಸ್ ಬೇಕು ಅಂತ ನನಗೆ ಅನಿಸಿತು. ಮತ್ತು ಸುಮಲತಾ ನಾನು ನೋಡಿದ್ದೇನೆ ಪರ್ಫಾರ್ಮ್ ಮಾಡೋದು. ಆ ಸುಮಲತಾ ಇವತ್ತು ಯಾಕೋ ಸ್ವಲ್ಪ ಬರಲಿಲ್ಲ, ಅದು ಪ್ರಯಾಣದ ಸುಸ್ತಲ್ಲಿ ಬಾಕಿಯಾಗಿದ್ದಾರ ಅಂತ, ಅರ್ಧ ಸುಮಲತಾ ಅಂತ ಅನ್ನಿಸಿತ್ತು ನನಗೆ. ಸ್ವಲ್ಪ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ನೋಡಿ, ಮಿಸ್ಟೇಕ್ ಅಲ್ಲ, ಅದೇ ನಿಮ್ಮ ಇವತ್ತಿನ ಸನ್ನಿವೇಶಕ್ಕೆ ಇರ್ಬೋದು, ಸುಸ್ತಾಗಿಕೊಂಡು ಇದೇ ಇರ್ಬೋದು, ಸ್ವಲ್ಪ ಗಮನ ಕೊಡಿ. ಮತ್ತು ಅಲ್ಲಿ ಹಾವನ್ನು ತಗೊಂಡು ಬಂದ್ರಲ್ಲ, ಅದೇನಂದರೆ ಕೆಲವೊಂದು ದೇವಿಯನ್ನು ತೋರಿಸುವಾಗ ನಟರಾಜ ಒಂದು ಫ್ಯೂ ಸೆಕೆಂಡು ಒಂದು ರಿಜಿಸ್ಟರ್ ಆಗಬೇಕು, ಹಾವು ಬಂದು ಹಾಗೆ ಫ್ಲೋ ಆಗಿ ಹೋಯಿತು. ಅದರ ಕಡೆ ಒಂದು ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ಅದೆಲ್ಲ ಮಾಡಿದರೆ ಅದ್ಭುತ ಕಲಾವಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ರಮೋದ್ ಸರ್, ಬಹುಶಃ ಹಿಂದಿನ ನಾವೆಲ್ಲ ನಿಮ್ಮ ಎಪಿಸೋಡ್ಗಳನ್ನು ನೋಡಿದೆ, ಒಂದು ಅದ್ಭುತ ಕಲಾವಿದೆ ನೀವು, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಕೆಲವೆಲ್ಲ ಕಾರಣಗಳಿರ್ಬೋದು ಅನ್ನಿಸ್ತದೆ, ಆದರೆ ದೇವರ ನಾಮವನ್ನು ಮಾಡಿದ್ರಿ, ಬಹಳ ಇಷ್ಟವಾದಂಥ ಒಂದು ನನಗೆ ಅದು ದೇವರ ನಾಮ. ಈ ಪ್ರೆಸೆಂಟೇಷನ್ಗಳು ಹೇಗೆ ಅಂದರೆ ಒಂದು ಸರಿ ಕನೆಕ್ಟ್ ಆದದ್ದು ಮರ್ತು ಹೋಗೋದಿಲ್ಲ ಮತ್ತೆ, ಅದು ರಸ. ಆದರೆ ಇವತ್ತೇನಾಯ್ತಂದರೆ ಕನೆಕ್ಟ್ ಆಗಲಿಲ್ಲ, ಯಾಕೆಂದರೆ ಆ ನೀ ಏನು ಬರ್ತಲ್ಲ, ಏನದು ನೀ ನೆರೆತನಮು ನೀ ದೊರೆತನಮು ಆ ನೀ ಎಂಬ ಎಲ್ಲ ವರ್ಣದಲ್ಲಿ ನನಗೆ ಹುಬ್ಬು ಡೌನ್ ಇತ್ತು, ಎಲ್ಲವೂ ಅಳುವಾಗಿ ಆ ಭಾಸ ಆಯಿತು ನನಗೆ. ಹೀಗೇ ಇತ್ತು ಎಲ್ಲವೂ, ಹೀಗೆ ತೋರ್ಬೋದು ನೀನಂತ. ಸೊ ಗ್ಲೋಯಿಂಗ್ ಆಗ್ತದೆ ಮುಖ, ಅದೆಲ್ಲ ಅಷ್ಟು. ಆದ ಕಾರಣ ಇದೆಲ್ಲ ವರ್ಣದಲ್ಲಿ ನನಗೆ ಅದೇ ಅಭಿನಯಗಳು ಕಂಡಿತ್ತು ಅಂತ ಅನ್ನಿಸಿದ್ದು ನನಗೆ, ಎಲ್ಲವೂ ಕೂಡ ಹಾಗೆ. ಆದ ಕಾರಣ ಅದರಲ್ಲಿ ಸ್ವಲ್ಪ ಇದಾಯಿತು ಅಂತ ನನಗೆ ಅಭಿನಯದಲ್ಲಿ ಸ್ವಲ್ಪ ಗಮನ ಮತ್ತು ಚೆನ್ನಾಗಿ ನಿಭಾಯಿಸುವುದನ್ನು ಬಹಳ ತಾಳದಲ್ಲಿ ಬಹುಶಃ ಎಲ್ಲವನ್ನು ನಿಭಾಯಿಸುವುದಲ್ಲಿ ಅದು ನಿಮಗೆ ಇದು ಉಂಟು ನಿಮ್ಮಲ್ಲೇ, ಅದು ಕರಗತವಾಗಿದೆ. ಆದರೆ ಇವತ್ತಿದ್ರ ಈ ವರ್ಣದಲ್ಲಿ ಯಾಕೋ ನನಗೆ ಕನೆಕ್ಟ್ ಆಗಲಿಲ್ಲ, ಉಳಿಲಿಲ್ಲ ಅಂತ ಅನಿಸಿತು. ಈ ಪ್ರತಿಯೊಂದು ಅಕ್ಷರಗಳಲ್ಲಿ ಅದೆಲ್ಲ ಅದು ಮೂರು ಕೂಡ ಒಂದೇ ಥರ ಮಾಡುವಾಗ
ಹೀಗೆ ಕಾಣ್ತದೆ, ಎಲ್ಲ ಹೀಗೆ ಕಾಣ್ತದೆ. ಆದ ಕಾರಣ ಅದೊಂದು ನನಗೆ ಗಮನದಲ್ಲಿಟ್ಕೊಂಡು ಮುಂದಕ್ಕೆ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇದ್ದು, ತುಂಬ ಟಫ್ ಉಂಟು ನಿಮ್ಮಲ್ಲಿ. ನೀವೊಂದು ಅದ್ಭುತ ಕಲಾವಿದೆ ಕೂಡ, ಯಾಕೆಂದರೆ ಆ ದೇವರ ನಾಮವನ್ನು ನೋಡುವಾಗ ಇವತ್ತು ಅಷ್ಟೊಂದು ಹಿಡಿಸಲಿಲ್ಲ ಅಂದರೆ ಆದ ಕಾರಣ ಆದಷ್ಟು ಅಭ್ಯಾಸ ಇದನ್ನು ತರುವಾಗ ಕೂಡ ಬಹಳ ಜಾಗ್ರತೆ. ಯಾಕಂದರೆ ಇನ್ನೂ ಬರುವಂಥ ಎಪಿಸೋಡ್ಗಳು ತುಂಬ ಟಫ್ ಇದೆ, ಬಿಟ್ಟು ಕೊಡೋ ಹಾಗಿಲ್ಲ, ಬಿಟ್ಟು ಕೊಡಲೂಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಣಾ ಮ್ಯಾಮ್? ಚೆನ್ನಾಗಿತ್ತು, ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸರ್ ಹೇಳಿದ ಹಾಗೆ ನನಗೆ ಸಹ ನೀನಿರುತ್ತೆ ನಮ್ಮಲ್ಲಿ, ನನಗೆ ಸ್ವಲ್ಪ ವಿರಹ, ಅದರಲ್ಲಿ ಏನು ಹೇಳ್ತಾ ಇದ್ದಾಳೆ, ಸಾಗರಮು ತೇಲುಸುನ್ನದಿ ಅಂತ ಹೇಳುವಾಗ ವಿರಹಂ ಸ್ವಲ್ಪ ಚೆನ್ನಾಗಿ ಖಂಡಿತ ನಾಯಕಿಯನ್ನು ವಿರಹವನ್ನು ತೋರಿಸ್ಬೋದಿತ್ತು ಅಂತ ಅನಿಸ್ತು ಅಷ್ಟೇ. ಮತ್ತೆಲ್ಲ ಅವ್ರು ಹೇಳಿದಾಗೆ ನೋಡಿದ್ದೇವೆ, ನಾನು ದೇವರ ನಮ್ಮಕ್ಕೆ ಇರಲಿಲ್ಲ, ಅದರ ಮೊದಲು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೇವೆ, ಚೆನ್ನಾಗಿ ಮಾಡ್ತೀರಿ ನೀವು, ಇನ್ನೂ ಸಹ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ನಾವು ಬೆಸ್ಟ್ ಅಂತ ನಮಗೆ ಒಮ್ಮೆ ಹೇಳಿ ಆದಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇನ್ನೂ ಸಹ ಜಾಸ್ತಿ ಆಗ್ತದೆ. ಸ್ವಲ್ಪ ಆಚೆ ಈಚೆ ಆದರೆ ಸಹ ಎಕ್ಸ್ಪೆಕ್ಟೇಷನ್ಸ್ ಡೌನ್ ಅಂತ ಫೀಲ್ ಆಗ್ತದೆ. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜಡ್ಜಸ್, ನಾವು ವೀಕ್ಷಕರೆಲ್ಲರೂ ಸಹ. ಸೊ ಇನ್ನೂ ನೆಕ್ಸ್ಟ್ ಟೈಮ್ ಇನ್ನೂ ಸಹ ಬೆಸ್ಟ್ ಪರ್ಫಾರ್ಮೆನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಥ್ಯಾಂಕ್ ಯು. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ನೋಡಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಸೊ ರೋಹಿಣಿ ಮ್ಯಾಮ್, ಎಷ್ಟು ಇವತ್ತಿನ ಈ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರೋ ಮಾರ್ಕ್ಸ್? ಇವತ್ತು ಸುಮಲತಾ ಅವರಿಗೆ ಡ್ಯಾನ್ಸ್ ಟೂರ್ ಎಲ್ಲ ಮುಗಿಸಿ ಬಂದಿದ್ದಾರಲ್ಲ, ನನ್ನ ಕಡೆಯಿಂದ 8.5. ಥ್ಯಾಂಕ್ ಯು ಮ್ಯಾಮ್. 8.5 ಸಿಗ್ತಾ ಇದೆ. ಪ್ರಮೋದ್ ಸರ್? ಸೊ 8.5 ಮತ್ತೊಂದು 8.5 ಆ್ಯಂಡ್ 9 ಸಿಕ್ಕಿದೆ. ಸೊ ಹೇಗೆ ಅನ್ನಿಸ್ತದೆ ಮಾರ್ಕ್ಸ್? ಸ್ಯಾಟಿಸ್ಫೈಡ್ ಆರ್ ಏನು ಅನ್ನಿಸ್ತದೆ? ಇನ್ನು ವರ್ಕ್ ಮಾಡಬೇಕು ಸರ್ ಮತ್ತು ಮೇಡಮ್ ಹೇಳಿದಾಗೆ ಕರೆಕ್ಷನ್ ಮೇಲೆ ವರ್ಕ್ ಮಾಡ್ತೀನಿ. ಸೊ ಇನ್ನೂ ಕೂಡ ಮಾಡಲಿಕ್ಕೆ ಇದೆ, ಸೊ ಚಾನ್ಸ್ ಇದೆ, ನೀವು ಮಾಡ್ತೀರಿ ಅನ್ನುವ ಕಾನ್ಫಿಡೆನ್ಸ್ ಕೂಡ ಜಡ್ಜಸ್ಸಿಗೆ ಇದೆ, ಅದಕ್ಕೆ ಅವರು ನಿಮಗೆ ಹಾಗೆ ಹೇಳಿದ್ದಾರೆ. ಎಸ್. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಮಾರ್ಕ್ಸ್ ಬಂದಿದೆ. ಮುಂದೆ ಏನಾಗ್ತದೆ ನೋಡುವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಎಪಿಸೋಡಲ್ಲಿ ಬೇರೆ ಬೇರೆ ಪರ್ಫಾರ್ಮೆನ್ಸಸ್ ಅನ್ನು ನೋಡಿದ್ದೇವೆ, ಒಳ್ಳೆ ಮಾರ್ಕ್ಸ್ಗಳನ್ನು ಕೂಡ ಅವರು ಪಡೆದುಕೊಂಡಿರೋದನ್ನು ನೋಡಿದ್ದೇವೆ. ಹಾಗಾದ್ರೆ ಯಾರಾಗ್ತಾರೆ ಬೆಸ್ಟ್ ಪರ್ಫಾರ್ಮರ್, ಯಾರಿಗೆ ಹೋಗ್ತದೆ ಆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ಸ್? ಇದನ್ನೇ ಹೇಳಲಿಕ್ಕೆ ವೇದಿಕೆ ಮೇಲೆ ನಮ್ಮ ಜಡ್ಜಸ್ ಅನ್ನ ಸ್ವಾಗತಿಸೋಣ. ಜಡ್ಜಸ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಸೊ ಬಂದಿದ್ದೀರಿ ವಾಪಸ್ ವೇದಿಕೆ ಮೇಲೆ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ಸ್ ಇಟ್ಕೊಂಡು. ಪ್ರಮೋದ್ ಸರ್, ಯಾರು ಈ ಎಪಿಸೋಡಿನ ಬೆಸ್ಟ್ ಪರ್ಫಾರ್ಮರ್? ಬೆಸ್ಟ್ ನಟನಂ ಪನ್ನಗ ರಾವ್. ಸೊ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿ ನಮ್ಮ ಜೊತೆ ಇದ್ದಾರೆ ಪನ್ನಗ ರಾವ್. ಇವರಿಗೆ ಸಿಗ್ತಾ ಇದೆ ಬಟ್ ಅಂಡ್ ಬಟ್ ಅಥೆಂಟಿಕ್ ಹೋಮ್ ಮೇಡ್ ಟೇಸ್ಟ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. SG ಪ್ಯೂರ್ ಮಸಾಲಾ ಪುತ್ತೂರು ಇವರ ಕಡೆಯಿಂದ ಕೂಡ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಹಾಗೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, ದ ಸ್ವೀಟ್ ಪೀಪಲ್ ಮತ್ತೊಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್ ಪನ್ನಗ. ಈ ಎಲ್ಲ ಗಿಫ್ಟ್ ಹ್ಯಾಂಪರ್ಗಳನ್ನು ತೆಗೆದುಕೊಂಡು ಖುಷಿಯಲ್ಲಿ ಪರ್ಫಾರ್ಮೆನ್ಸನ್ನು ಎಂಜಾಯ್ ಮಾಡ್ತಾ ಮನೆಗೆ ಹೋಗಿ. ಬಹುಶಃ ನಮ್ಮ ಇವತ್ತಿನ ನಟನಮಲ್ಲಿ ತೀರ್ಪುಗಾರರ ಒಂದು ಇಷ್ಟವಾದಂತಹ ಒಂದು ಪರ್ಫಾರ್ಮರ್ ಇದ್ದಾರೆ, ಹೆಸರು ಶ್ರಮಾ. ಸೊ ಇನ್ನೊಂದು ಪರ್ಫಾರ್ಮರ್ ಆಫ್ ದ ವೀಕ್ ಆರ್ ಸ್ಪೆಷಲ್ ಪರ್ಫಾರ್ಮರ್ ಅಂತ ಸಹ ಹೇಳ್ಬೋದು. ನಮ್ಮ ಜೊತೆ ಇದ್ದಾರೆ ಶ್ರಮಾ ಅವರು. ಇವರಿಗೆ ಸಿಗ್ತಾ ಇದೆ ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು ಅವರ ಕಡೆಯಿಂದ. ಕಂಗ್ರ್ಯಾಚುಲೇಷನ್ ಶ್ರಮಾ. ಸೊ ಹೇಗೆ ಅನ್ನಿಸ್ತಾ ಇದೆ ಸ್ಪೆಷಲ್ ಪರ್ಫಾರ್ಮರ್, ಐ ಮೀನ್ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದೀರಿ, ಗಿಫ್ಟ್ ಹ್ಯಾಂಪರ್ ಎಲ್ಲ ಇಟ್ಕೊಂಡು ಫುಲ್ ಪಾಯಿಂಟ್ಸ್ ಕೂಡ ಸಿಕ್ಕಿದೆ ಒಂದು ಜಡ್ಜ್ ಕಡೆಯಿಂದ, ಹೇಗೆ ಅನ್ನಿಸ್ತದೆ? ಖುಷಿ ಆಯಿತು. ಮತ್ತು ನಾನು ಪ್ರತಿ ಸಲ ಬರುವಾಗ ಎಕ್ಸೈಟ್ಮೆಂಟ್, ಇವತ್ತೆಂತ ಕಾಮೆಂಟ್ ಇರ್ತದೆ, ಇವತ್ತೆಂತ ನೆಕ್ಸ್ಟ್ ಎಂತ ಅಂತ. ಅದೇ ನಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಾವು ಬೇರೆ ದಿಕ್ಕಿಗೆ ಅಂದರೆ ಹೋಗಿ ಪರ್ಫಾರ್ಮೆನ್ಸಿಗೆ ಕರೀತಾರೆ, ಹೋಗಿ ಪರ್ಫಾರ್ಮ್ ಮಾಡ್ತೇವೆ, ಬರ್ತೇವೆ. ನಮಗೆ ಎಲ್ಲರೂ ನೋಡಿದವರು ಚಂದಾಯ್ತು ಅಂತ ಅಂದರೆ ಅವರು ಕರೆಕ್ಷನ್ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ನಮಗೆ ಅದು ತುಂಬ ಎಕ್ಸೈಟ್ಮೆಂಟ್, ಇವತ್ತೆಂತ ನಮಗೆ ನೆಕ್ಸ್ಟ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ನಂಗೆ ಅದಕ್ಕೆ ಪ್ರತಿ ಸಲ ಬರುವಾಗ ಸಹ ಎಕ್ಸೈಟ್ಮೆಂಟ್. ಸೊ ಥ್ಯಾಂಕ್ ಯು, ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಶ್ರಮಾ, ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಖುಷಿ ಆಯಿತು. ಸೊ ಅವರು ಹೇಳಿದ ಹಾಗೆ ಎಕ್ಸೈಟ್ಮೆಂಟ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಎಲ್ಲದರ ಮಿಕ್ಸ್ಚರ್ ಅದುವೇ ನಟನಂ. ಸೊ ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಪೆಷಲ್ ಪರ್ಫಾರ್ಮೆನ್ಸ್ ನೋಡಿದ್ವಿ, ಫುಲ್ ಪಾಯಿಂಟ್ ಸಿಕ್ಕಿರೋದನ್ನ ಕೂಡ ನೋಡಿದ್ವಿ. ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ, ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ ಪರ್ಫಾರ್ಮೆನ್ಸಸ್ ಬರ್ತದೆ, ಹೇಗೆಲ್ಲ ಏನೇನೆಲ್ಲ ಈ ವೇದಿಕೆ ಮೇಲೆ ನಡೀಲಿಕ್ಕೆ ಇರ್ತದೆ ಅಂತ ನೋಡುವ. ಅದಕ್ಕೂ ಮೊದಲು ನೀವು ಸ್ವಲ್ಪ ಕಾಯಬೇಕು. ಸೊ ಸಿಗುವ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ಡೈಜಿ ವರ್ಲ್ಡ್ 24x7. ನಮಸ್ಕಾರ.
ಗಜಂ ಧಿರನದ